ನಮ್ಮ RCB ತಂಡ ಇವತ್ತು IPL ಅಲ್ಲಿ ಇವತ್ತು ಜಯ ಗಳಿಸಿತ್ತು. ಹಿಂದೆ ಒಂದು ದುರ್ಘಟನೆ ನಡೆಯಿತು, ಅದು ಬಯಸಿದ್ದಿಲ್ಲ. ಸರ್ಕಾರ ಕೂಡ ಮಾಡಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಕ್ರೀಡೆಯನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ತಂಡವನ್ನು ಕರೆಸಿ ವಿಧಾನಸೌಧದ ಹೆಬ್ಬಾಗದಲ್ಲಿ ಇವತ್ತು ಅವರಿಗೆ ಅದ್ದೂರಿಯಾಗಿ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ಯಾಕಂದ್ರೆ ಜಯ ಗಳಿಸಿದ್ರು, ಅದು ನಮ್ಮ ಬೆಂಗಳೂರು ಕರ್ನಾಟಕ ಟೀಮ್ ಅನ್ನೋದಕ್ಕೆ. ಅಲ್ಲಿ ದುರ್ಘಟನೆ ಆಗಿದೆ, ಅದು ಹೊಣೆಗಾರರು ಸರ್ಕಾರವನ್ನು ಮಾಡೋದು, ಮುಖ್ಯಮಂತ್ರಿಗಳನ್ನು ಮಾಡೋದು ಇದು ಸರಿಯಾದಲ್ಲ. ಯಾಕಂದ್ರೆ ನಾವೊಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ, ಅಲ್ಲಿ ದುರ್ಘಟನೆ ಆಕಸ್ಮಿಕವಾಗಿ ನಡೀತಾವ. ಇವತ್ತು ಗೊತ್ತ ನಾನು ಹೇಳಬಹುದಿತ್ತು, ಯಾಕೆ ಅಲ್ಲಿ ಪಾಪ ಮಕ್ಕಳನ್ನ ಅಂತವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಆ ನೂಕಾಟಗಳು ಸಿಕ್ಕಾಕೋಬೇಕಾಗಿತ್ತು, ಇದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಅದನ್ನು ವಿಚಾರ ಮಾಡ್ಬೇಕು, ಯಾರೇ ಪಾಲಕರು ಮನೆಯವರು ವಿಚಾರ ಮಾಡ್ಬೇಕು, ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಯಾವ್ದು ಹೋಗ್ಬಾರ್ದು ಅನ್ನೋದನ್ನ ವಿಚಾರ ಮಾಡಿ ಹೆಚ್ಚು ಹೇಳ್ಬೇಕಾಗತ್ತೆ ನಾವು ಕೂಡ. ಯಾಕಂದ್ರೆ ಅದು ಸ್ವಯಂಕೃತ ತಪ್ಪು, ಅವ್ರು ಹೋಗಿದ್ದಕ್ಕೆ ಆಗಿದೆ ಘಟನೆ. ಆದ್ರೆ ಅಲ್ಲಿ ಸಾವನ್ನ ಅನುಭವಿಸಿದವರಿಗೆ ನಾವೆಲ್ಲರೂ ಕೂಡ ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವ್ರ ತಂದೆ ತಾಯಿಗೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಅವ್ರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಆ ತಂದೆ ತಾಯಿಗೆ ಶಕ್ತಿಯನ್ನು ತುಂಬಲಿ ಆ ಭಗವಂತ ಅಂತೇಳಿ ನಾನು ಕೋರ್ತಾ ಇದ್ದೀನಿ. ಅದಕ್ಕೆ ಅಪಾತ್ಮನ ಕೊಡುವಂಥದ್ದು ಸರ್ಕಾರದ ಮೇಲೆ ಮಾಡ್ತಾರೆ. ಯಾಕಂದ್ರೆ ಸರ್ಕಾರ ಹೊಣೆಗಾರಿಕೆ ಹೊರಗಕ್ಕಾಗೋದಿಲ್ಲ, ಸುಮ್ಮನೆ ಮಾತಾಡ್ತಾರೆ. ಎಲ್ಲದಕ್ಕೂ ರಾಜಕಾರಣ, ಸಾವಿನಲ್ಲಿ ಕೂಡ ರಾಜಕೀಯ ಮಾಡುವಂಥವ್ರು ಇವತ್ತು ಈ ಭೂಮಿ ಸಾವಿನಲ್ಲಿ ರಾಜಕೀಯ ಮಾಡಿದಂಗೆ ಇದು ಯಾರು ಕೂಡ ನಾವು ಸಾವಿನ ಅಂತೇಳಿ ಯಾರು ಬಯಸಲ್ಲ. ಯಾರು ಕೂಡ ಯಾರು ರಾಜಕಾರಣಿಗಳನ್ನು ಬಯಸಲ್ಲ, ಯಾರು ತಂದೆ ತಾಯಿನೂ ಬಯಸಲ್ಲ ಇಂಥ ಘಟನೆ ಆಗಲಿ ಅಂತ ಹೇಳಿದಾಗ ಆಕಸ್ಮಿಕ ಆಗುವಂಥದ್ದು. ಅದಕ್ಕೆ ನಾನು ಮತ್ತೊಮ್ಮೆ ಈ ವಿಷಯವನ್ನು ವ್ಯಕ್ತಪಡಿಸಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.